ಇವತ್ತು ನಾವು ಇರೋದು ಪಾಮ್ ಜುಮೇರಾಲಿ. ಪಾಮ್ ಜುಮೇರಾ ನಮ್ಮ ದುಬೈಯ ತುಂಬ ಪ್ರಸಿದ್ಧವಾದ ಏರಿಯಾ. ಇಲ್ಲಿ ಬಹಳಷ್ಟು 5 ಸ್ಟಾರ್ ಹೋಟೆಲ್ಸ್, ಬೀಚ್ ಕ್ಲಬ್ಸ್, ರೆಸ್ಟೋರೆಂಟ್ಸ್, ಅಪಾರ್ಟ್ಮೆಂಟ್ಸ್ ಆ್ಯಂಡ್ ವಿಲ್ಲಾಸ್ ಇದೆ. ಬಹಳಷ್ಟು ಜನ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್, ಆ್ಯಕ್ಟರ್ಸ್ ಇಲ್ಲಿ ವಿಲ್ಲಾಸ್ ತೊಗೊಂಡಿದ್ದಾರೆ. ಅದರಲ್ಲಿ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಶಿಲ್ಪಾ ಶೆಟ್ಟಿ, ಮುಖೇಶ್ ಅಂಬಾನಿ ಮತ್ತು ಕೆಲವು ಹಾಲಿವುಡ್ ಆ್ಯಕ್ಟರ್ಸ್ ಲೈಕ್ ಡೇವಿಡ್ ಬೆಕಮ್, ವಿಕ್ಟೋರಿಯಾ ಬೆಕಮ್ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ ಇವರೆಲ್ಲರೂ ಸಹ ಇಲ್ಲಿ ವಿಲ್ಲಾ ತೊಗೊಂಡಿದ್ದಾರೆ. ಎಲ್ಲನೂ ಬೀಚ್ ಫ್ರಂಟ್ ವಿಲ್ಲಾಸ್. ಇದು ನಾವಿರೋದು ಇವಾಗ ಎಂಟ್ರೆನ್ಸ್ ಆಫ್ ದ ಪಾಮ್. 2 ಸೈಡಲ್ಲಿ ಕಾಣಿಸ್ತಾ ಇರೋ ಅಪಾರ್ಟ್ಮೆಂಟ್ಸ್ ಕಾಲ್ಡ್ ಶೋರ್ ಲೈನ್ ಅಪಾರ್ಟ್ಮೆಂಟ್ಸ್. ಈ ಅಪಾರ್ಟ್ಮೆಂಟ್ನ ಹಿಂಬದಿಯಲ್ಲಿ ಬೀಚಸ್ ಇದೆ. ಸೊ ಇಲ್ಲಿ ಯಾರೇ ಸ್ಟೇ ಮಾಡಿದರೂ ಅಥವಾ ರೆಸ್ಟೋರೆಂಟ್ಸ್ಗೆ ಹೋದರೆ ನಿಮಗೆ ಬೀಚ್ ಆ್ಯಕ್ಸಸ್ ಸಿಗುತ್ತೆ. ಇವತ್ತು ನಾವು ಒಂದು ರೆಸ್ಟೋರೆಂಟ್ಗೆ ಇಲ್ಲಿ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಫ್ಯಾಮಿಲಿ ಬ್ರೇಕ್ಫಾಸ್ಟ್ಗೆ ಪಾಮ್ ಜುಮೇರಾಲಿ ಪೀಚಸ್ ಆ್ಯಂಡ್ ಕ್ರೀಮ್ ಅಂತ ಹೇಳೋ ಒಂದು ರೆಸ್ಟೋರೆಂಟ್ಗೆ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋದನ್ನು ಹಾಗೆ ಇಲ್ಲಿಯ ವ್ಯೂ ತೋರಿಸೋಣ ನಿಮಗೆ ಅಂತ ಹೇಳಿ ಒಂದು ಚಿಕ್ಕ ವ್ಲಾಗ್ ಮಾಡ್ತಾಯಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬರ್ತಾ ಇರೋ ಕಾರಣ ಫುಡ್ ಅಲ್ಲ. ಫುಡ್ ಚೆನ್ನಾಗಿರುತ್ತೆ. ನಾವು ಮೊದಲು ಬಂದಿದ್ದೀವಿ ಒಂದು 2-3 ಸಲ ಫ್ರೆಂಡ್ಸ್ ಜೊತೆ, ಫ್ಯಾಮ್ಲಿ ಜೊತೆ. ಆದರೆ ವಿಂಟರ್ಸಲ್ಲಿ ನಾವು ಯಾವಾಗಲೂ ಈ ರೆಸ್ಟೋರೆಂಟ್ಗೆ ಒಂದು ಸಲ ಆದರೂ ಬರ್ತೀವಿ. ಯಾಕೆ ಗೊತ್ತಾ? ಈ ವ್ಯೂಗೋಸ್ಕರ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೊರಗಡೆ ಬಂದ ತಕ್ಷಣವೇ ಬೀಚ್. ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಪಾಮ್ ವಿಲ್ಲಾಸ್. ಬ್ರೇಕ್ಫಾಸ್ಟ್ ಬುಕ್ಕಿಂಗ್ ಇರೋದು 9 ಗಂಟೆಗೆ. ಇವ್ರು 3 ಜನ ನೋಡಿ, ಮಗ, ಮಗಳು, ಸಂತೋಷ್. ಸೊ ಇದಿರೋದು ಪಾಮ್ ಜುಮೇರಾ ಅಲ್ಲಿ. ನಿಮ್ಗೆ ಇಲ್ಲಿಂದ ಬುರ್ಜ್ ಅಲ್ ಅರಬ್ ಕಾಣಿಸ್ತಾ ಇದೆ ನೋಡಿ. ಸೂಪರ್ ವೆದರ್. 18-20 ಡಿಗ್ರಿ ಇದೆ ಅಷ್ಟೇ ಬೆಳಗ್ಗೆ ಎಷ್ಟೊತ್ತಿಗೆ. ಇದೇ ಬೆಸ್ಟ್ ಥಿಂಗ್ ಇನ್ ದುಬೈ ವಿಂಟರ್ಸ್. ನಿಮಗೆ ಒಂದು ನವೆಂಬರ್ ಎಂಡಿಂದ ಮಾರ್ಚ್ ತನಕ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿರುವ ರೆಸ್ಟೋರೆಂಟ್ ಅಥವಾ ಕ್ಲಬ್ಸ್ಗೆ ಬಂದರೆ ನೀವು ಬೀಚ್ ಆ್ಯಕ್ಸಸ್ಸು ತೊಗೋಬೋದು. ಬೇಕಾದರೆ ನೀವು ನೀರಲ್ಲಿ ಬೀಚ್ಗೆ ಹೋಗ್ಬೋದು ಅಥವಾ ರೆಸ್ಟೋರೆಂಟ್ ಹತ್ತಿರ ಇರುವ ಪೂಲ್ ಇರುತ್ತೆ, ಪೂಲ್ ಆ್ಯಕ್ಸಸ್ಸು ತೊಗೋಬೋದು. ಎಲ್ಲದಕ್ಕೂ ಎಕ್ಸ್ಟ್ರಾ ಪೇಮೆಂಟ್ ಇದೆ. ಅದು ಕೊಟ್ಟರೆ ನೀವು 1 ಅವರ್ ಅಥವಾ ಹಾಫ್ ಡೇ ಆ ಥರದಲ್ಲಿ ಆ್ಯಕ್ಸಸ್ ತೊಗೊಳ್ಬೋದು. ಯೂಶ್ವಲಿ ಇಲ್ಲಿ ಹೋಟೆಲ್ಸ್ ಎಲ್ಲ ಇರೋರಿಗೆಲ್ಲ ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ನೀವು ಇಲ್ಲೇ ಇದ್ದು ಬೀಚ್ ಆರ್ ಪೂಲ್ ಆ್ಯಕ್ಸಸ್ ಮಾಡಬೇಕಂದ್ರೆ ಆ ಪ್ಯಾಕೇಜಸ್ ತೊಗೊಳ್ಬೋದು. ಇವತ್ತು ನಾವು ತೊಗೊಂಡಿರೋದು ಓನ್ಲಿ ಬ್ರೇಕ್ಫಾಸ್ಟ್ ಪ್ಯಾಕೇಜ್ ಅಷ್ಟೇ. ತುಂಬ ಕಮ್ಮಿ ಜನ ಇದ್ದಾರೆ. ಇಷ್ಟೊತ್ತಿಗೆ ಯಾರು ಎದ್ದೇಳೋದಿಲ್ಲ ಇಲ್ಲಿ. ದುಬೈಯಲ್ಲಿ ಸ್ವಲ್ಪ ಜನರು ಲೇಟಾಗೇ ಎದ್ದೇಳ್ತಾರೆ. ನಮಗೆ ಬೇಗ ಎದ್ದ ಅಭ್ಯಾಸ. ನನಗಿಷ್ಟ ಅರ್ಲಿ ಮಾರ್ನಿಂಗ್ಸ್ ಹೊರಗಡೆ ಹೋಗೋದಂದರೆ. ಎಷ್ಟು ಪ್ರೆಸ್ಟೀನ್ ಆಗಿದೆ ಅಲ್ವಾ? ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಬೀಚ್ ವೈಬ್ಸ್. ನೆನೆಸ್ಕೊಳ್ಳಿ, ಇಲ್ಲಿ ಫುಲ್ ಡೇ ರಿಲ್ಯಾಕ್ಸ್ಡ್ ಆಗಿರಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಏನು ಮಾಡದೆ ಸುಮ್ಮನೆ ಇಲ್ಲಿ ರಿಲ್ಯಾಕ್ಸ್ ಮಾಡೋಣ ಅಂತ ನಂಗೆ ಅನಿಸುತ್ತೆ. ನಮ್ಮ ದುಬೈಯಲ್ಲಿ ನನಗೇನು ಇಷ್ಟ ಗೊತ್ತಾ? ಪ್ರತಿಯೊಂದು ಅವರು ಮಾಡಿದಾಗಲೂ, ರೆಸ್ಟೋರೆಂಟ್ ಇರಲಿ, ಎನಿ ಎಂಟರ್ಟೈನ್ಮೆಂಟ್ ಜಾಗಗಳು ಮಾಡಿದಾಗ ಅವರು ಎಲ್ಲನೂ ತುಂಬ ಚೆನ್ನಾಗಿರಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾರೆ. ಜನರಿಗೋಸ್ಕರ ಎಲ್ಲ ಫೆಸಿಲಿಟೀಸ್ ಯೂಸ್ ಮಾಡಬೇಕು. ಆಮೇಲೆ ಅದನ್ನು ಅದೇ ಥರ ಮೇಂಟೈನೂ ಮಾಡ್ತಾರೆ. ಇದೆಲ್ಲ ಇವಾಗ ರೆಡಿಯಾಗಿ ಆಲ್ಮೋಸ್ಟ್ 10-15 ವರ್ಷ ಆಗ್ತಾ ಬಂತು. ಆದರೂ ಎಷ್ಟು ಚೆನ್ನಾಗಿದೆ, ಇನ್ನೂ ಹೊಸದಾಗಿರೋ ಥರ ಇದೆ ನೋಡಿ. ಈ ಪೂಲ್ ಬಂದು ನಾವಿವಾಗ ಇರುವ ರೆಸ್ಟೋರೆಂಟ್ ಪೀಚಸ್ ಆ್ಯಂಡ್ ಕ್ರೀಮ್ದು ಪೂಲ್.
ಸೊ ಈ ಪೂಲ್ ಆ್ಯಕ್ಸಸ್ಸು ತೊಗೊಳ್ಬೋದು. ನೀವು ಇವಾಗ ಒಂದು ಹಾಫ್ ಡೇ ಇಲ್ಲಿ ಇರ್ತೀರಾ ಅಂದರೆ ಪೂಲ್ ಆ್ಯಕ್ಸಸ್ ತೊಗೋಬೋದು. 11 ಗಂಟೆ ತನಕ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ. ಅದಾದ ನಂತರ ಬ್ರಂಚ್ ಪ್ಯಾಕೇಜಸ್ ಇರುತ್ತೆ ಇಲ್ಲಿ. ಸೊ ನಾನು ತೊಗೊಂಡಿರೋದು ಲ್ಯಾಟೆ ಆ್ಯಂಡ್ ಆರ್ಯನ್ ತೊಗೊಂಡಿರೋದು ಕುರ್ಟಾಡೋ, ಇಟ್ಸ್ ಅ ಕೈಂಡ್ ಆಫ್ ಕಾಫಿ. ಆಶಿತಾ ತೊಗೊಂಡಿರೋದು ಐಸ್ ಲ್ಯಾಟೆ ಆ್ಯಂಡ್ ಸಂತೋಷ್ Macchiato. It's known as macchiato. It's something like espresso. It's a double shot. ನಾವು ತೊಗೊಂಡಿರೋ ಬ್ರೇಕ್ಫಾಸ್ಟ್ ಪ್ಯಾಕೇಜ್ 135 dirhams ಫಾರ್ 2 people. ಸೊ ಆ ಥರದ್ದು 2 ಪ್ಯಾಕೇಜ್ ತೊಗೊಂಡ್ವಿ. ಇದರಲ್ಲಿ ನಾವು ಒಂದು ಪ್ಯಾಕೇಜಲ್ಲಿ 3 ಮೇನ್ ಐಟಮ್ಸ್ ಫ್ರಮ್ ದ ಬ್ರೇಕ್ಫಾಸ್ಟ್ ಚೂಸ್ ಮಾಡ್ಬೋದು, ಪ್ಲಸ್ 2 ಡ್ರಿಂಕ್ಸ್. ಸೊ ನಾವು ತೊಗೊಂಡಿರೋದು ಚೀಸ್ ಮನಾಯಿಷ್ ಇದು, ಆ್ಯಂಡ್ ಇದು ಬಂದು ಫ್ರೆಂಚ್ ಟೋಸ್ಟ್. ಆ ಕಡೆಯಲ್ಲಿರೋದು ಎಗ್ಸ್ ಬೆನೆಡಿಕ್ಟ್ ಮತ್ತು ಅವಕ್ಯಾಡೋ ಟೋಸ್ಟ್, ಮತ್ತು ಇನ್ನೊಂದು ಎಗ್ಸ್ ಬೆನೆಡಿಕ್ಟ್ ಆ್ಯಂಡ್ ಫ್ರೆಂಚ್ ಟೋಸ್ಟ್ ತೊಗೊಂಡ್ವಿ. ಸೊ ಇದನ್ನೆಲ್ಲ ಶೇರ್ ಮಾಡ್ಕೊಂಡು ತಿಂದಿದ್ದು. ಆರ್ಯನ್ಗೆ ಎಗ್ಸ್ ಬೆನೆಡಿಕ್ಟ್ ಮತ್ತು ಫ್ರೆಂಚ್ ಟೋಸ್ಟ್ ತುಂಬಾ ಇಷ್ಟ ಆಯಿತು, ಆ್ಯಂಡ್ ಸಂತೋಷ್ಗೂ ಎಗ್ಸ್ ಬೆನೆಡಿಕ್ಟ್ ಆ್ಯಂಡ್ ಚೀಸ್ ಮನಾಯಿಷ್ ಇಷ್ಟ ಆಯಿತು. ಆಶಿತಾ ಅವಕ್ಯಾಡೋ ಟೋಸ್ಟ್ ಎಂಜಾಯ್ ಮಾಡಿದ್ಲು. ನಾನು ಜಾಸ್ತಿ ಚೀಸ್ ಮನಾಯಿಷ್ ತಿಂದೆ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಫ್ಯಾಮಿಲಿ ಟೈಮ್ ಆಯಿತು. ನಾವು ಮೇನ್ಲಿ ವೀಕೆಂಡ್ಸ್ ಎಲ್ಲ ಟ್ರೈ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬರೋದಂದರೆ, ಇವಾಗ ಎಲ್ಲರೂ ದೊಡ್ಡವರಾಗಿದ್ದಾರಲ್ವ, ಅವ್ರಿಗೆ ಜಾಸ್ತಿ ಅವ್ರವ್ರ ಫ್ರೆಂಡ್ಸ್ ಜೊತೆ ಓಡಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ನಾವು ಹೀಗೆ ಯಾವುದನ್ನ ಅವ್ರಿಗೆ ಇಷ್ಟ ಆಗೋಂಥ ಜಾಗಗಳಿಗೆ ಕರ್ಕೊಂಡು ಬಂದರೆ ಅವ್ರು ಹ್ಯಾಪಿಯಾಗಿ ಬರ್ತಾರೆ. ಇಲ್ಲದಿದ್ದರೆ ಅವರು ಯಾವಾಗಲೂ ಅವ್ರ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ನಾನು ಸಂತೋಷ ಆದಷ್ಟು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಒಂದು ಔಟಿಂಗ್ ಪ್ಲ್ಯಾನ್ ಮಾಡ್ತೀವಿ. ಲಂಚ್, ಡಿನ್ನರ್ ಇಲ್ಲ ಮೂವಿ, ಈ ಥರ ಜೊತೇಲಿ ಹೊರಗಡೆ ಹೋಗೋಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಯಾರು ಗೊತ್ತಲ್ವಾ, ಆಲ್ರೆಡಿ ದೊಡ್ಡವರಾಗಿದ್ದಾರೆ, ಇನ್ನು ಎಷ್ಟು ದಿವಸ ನಮ್ಮ ಜೊತೆ ಅವರು ಓಡಾಡೋಕ್ಕೆ ಇಷ್ಟಪಡ್ತಾರೆ ಅಂತ. ಸೊ ನಾವು ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಮೇಂಟೈನ್ ದಟ್ ಬಾಂಡಿಂಗ್. ದೇವ್ರನ್ನ ಹೇಗೆ ಮುಂದಕ್ಕೆ ಅವ್ರನ್ನ ಗೈಡ್ ಮಾಡ್ತಾರೆ ಅಂತ ನೋಡಬೇಕು ಅಲ್ವಾ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು. ಟೇಕ್ ಕೇರ್.